ನಿಯಮಗಳನ್ನು ಉಲ್ಲಂಘಿಸಿ ಹೆದ್ದಾರಿಗೆ ಹಂಸ ಹಾಕಿದ ಜೆಡಿಎಸ್ ಮುಖಂಡ ಸ್ವಂತ ಲಾಭಕ್ಕಾಗಿ ಹಂಸ ಹಾಕಿ ಪ್ರಶ್ನಿಸಿದವರ ಮೇಲೂ ಕೂಡ ದರ್ಪ ಮೆರೆದಿದ್ದಾರೆ. ಮಂಡ್ಯದ ಮಲ್ಕೋನಹಳ್ಳಿ ಗೇಟ್ ಬಳಿ ಅವೈಜ್ಞಾನಿಕವಾಗಿ ಹಂಸ ಅಳವಡಿಕೆ ಮಾಡಲಾಗಿದೆ. ತಮ್ಮ ಲಾಭಕ್ಕಾಗಿ ಹಂಸ ಹಾಕಿದ್ದಾರೆ. ಪ್ರಶ್ನೆ ಮಾಡಿದವರ ವಿರುದ್ಧ ಕೂಡ ದರ್ಪವನ್ನ ಮೆರೆದಿದ್ದಾರೆ. ತಮ್ಮ ಸ್ವಂತ ಲಾಭಕ್ಕಾಗಿ ಈ ರೀತಿಯಾಗಿ ಅವೈಜ್ಞಾನಿಕವಾಗಿ ಹಂಸ ಹಾಕೋದೆಷ್ಟು ಸರಿ, ರಸ್ತೆ ನಿಯಮಗಳನ್ನ ಉಲ್ಲಂಘನೆ ಮಾಡೋದು ಎಷ್ಟು ಸರಿ ಅಂತ ಅಲ್ಲಿನ ಸಾರ್ವಜನಿಕರು ಸ್ಥಳೀಯರು ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ಅದಕ್ಕೂ ಕೂಡ ದರ್ಪ. ಮೈಸೂರು ಅರಸೀಕೆರೆ ರಾಜ್ಯ ಹೆದ್ದಾರಿಯಲ್ಲಿ ಹಂಸ ನಿರ್ಮಾಣ ಆಗಿರೋದು ತನ್ನ ಪೆಟ್ರೋಲ್ ಬಂಕ್ ವ್ಯಾಪಾರ ಹೆಚ್ಚಿಸಿಕೊಳ್ಬೇಕು ಅಂತ ಹಂಸ ನಿರ್ಮಾಣ ಮಾಡಿದ್ದಾರಂತೆ. ಶಿವಲಿಂಗೂ ಅನಧಿಕೃತವಾಗಿ ಹಂಸ ನಿರ್ಮಿಸಿಕೊಂಡ ಜೆಡಿಎಸ್ನ ಮುಖಂಡ, ಗ್ರಾಮ ಪಂಚಾಯಿತಿ ಸದಸ್ಯನೂ ಆಗಿರುವ ಶಿವಲಿಂಗು ವಿರುದ್ಧ ಈಗ ದೂರು ಕೊಟ್ಟರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಅಧಿಕಾರಿಗಳು. ಬಂಕ್ ಮಾಲೀಕನ ಆಮಿಷಕ್ಕೆ ಸೈಲೆಂಟ್ ಆದ್ರ PWD ಅಧಿಕಾರಿಗಳು ಅನ್ನುವಂಥ ಪ್ರಶ್ನೆ ಸಹಜವಾಗಿಯೇ ಹುಟ್ಕೊಳ್ಳುತ್ತೆ. ಸ್ಥಳೀಯ ಜೆಡಿಎಸ್ ಮುಖಂಡನ ಅಸಲಿ ಆಟ ಒಪ್ಕೊಂಡಿದ್ದಾರೆ ಜೆಡಿಎಸ್ ಶಾಸಕ. ಹಂಸ ತೆರವಿಗೆ ಸೂಚನೆ ಕೊಡ್ತೀವಿ ಅಂತೇಳಿ ಅಂತಿದ್ದಾರೆ ಜೆಡಿಎಸ್ ಶಾಸಕ HT ಮಂಜು ಅವರು. ಅಲ್ಲಿಗೆ ತಮ್ಮ ಲಾಭಕ್ಕಾಗಿಯೇ ಈ ರೀತಿ ಮಾಡಿದ್ರು ಜೆಡಿಎಸ್ ಮುಖಂಡ ಅನ್ನೋದು ಗೊತ್ತಾಗ್ತಾ ಇದೆ. ತಮ್ಮ ಲಾಭಕ್ಕೋಸ್ಕರ ವೈಜ್ಞಾನಿಕವಾಗಿ ಮಾಡಬೇಕಾಗಿರುವಂಥ ಕೆಲಸವನ್ನ ಅವೈಜ್ಞಾನಿಕವಾಗಿ ಹಂಸ ಮಾಡಿರೋದಕ್ಕೆ ಈಗ ವಿರೋಧ ವ್ಯಕ್ತವಾಗ್ತಾ ಇದೆ. ಆ ಓನರ್ಗೂ ಹೇಳಿದ್ದೀವಿ, ನೋಡಪ್ಪ ಸುಮ್ಮನೆ ಎರಡು ಕಡೆ ಮಾಡ್ಕೊಳ್ಳೋದ್ರಿಂದ ಹಿಂಸೆ ಆಯ್ತದೆ. ಒಂದು ವೇಳೆ ತೀರಾ ಡೌನ್ ಇರೋ ಕಡೆ ಅದನ್ನು ಹಂಸ ಹಾಕೋದು ಸ್ವಲ್ಪ ಇದು ಫಾಸ್ಟ್ಗೆ ಬ್ರೇಕ್ ಹಾಕೋದು ಸಹಜ. ಅದು ಅಪ್ಪಿದೆ ಇದು ಕ್ಲೋಸ್ ಮಾಡಿ ಅಂತಂದ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳೋ ಸ್ವಲ್ಪ ಟೈಮ್ ಕೊಡಿ, ಸಣ್ಣದಾಗಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಅದು ಸಣ್ಣದಾಗೂ ಮಾಡ್ಕೊಳ್ಬೇಡ, ಕ್ಲೋಸ್ ಮಾಡಿ ಅಂತ ಹೇಳಿದ್ವಿ. ನೋಡೋದು ಮುಂದಕ್ಕೆ ಅವ್ನು ಸ್ವಲ್ಪ ಇನ್ನೊಂದ್ಸರಿ ಕಲ್ತು ಮನವರಿಕೆ ಮಾಡ್ತಾರೆ. ಈಗ ನಮ್ಮ ಪಕ್ಷದ ಕಾರ್ಯಕರ್ತ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾನೆ, ಅವನು ಇಲ್ಲ ಅಂತಲ್ಲ, ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾನೆ. ಅವನಿಗೂ ಹೇಳ್ತೀನಿ, ಅವ್ನಿಗೆ ಕರೆದು ಆಲ್ರೆಡಿ ಹೇಳಿದ್ದೀನಿ, ಇನ್ನೊಂದ್ಸರಿ ಹೇಳ್ತೀನಿ. ಅವನು ಶಿವಲಿಂಗು ಅಂದ್ಬಿಟ್ಟು ಗ್ರಾಮ ಪಂಚಾಯತ್ ಸದಸ್ಯ, ಅವ್ನಿಗೆ ಹೇಳಿದ್ದೀನಿ. ಅವನು ಸ್ವಲ್ಪ ಮೊದಲು ಇನ್ನು ಸ್ವಲ್ಪ ಜಾಸ್ತಿ ಕಮ್ಮಿ ಮಾಡಿದ್ದಾನೆ. ಅದಕ್ಕೆ ಮಾರ್ಕಿಂಗ್ ಎಲ್ಲ ಆ ಕಡೆ ಈ ಕಡೆ ಮಾರ್ಕರ್ ಎಲ್ಲ ಮಾಡಿದ್ದಾನೆ. ಅದು ಹಾಕೊಂಡಿರೋದು ನನಗೆ ಸರಿ ಅಂತ ನಾನು ಸಮಜಿಸ್ಕೊಳ್ಳಲ್ಲ. ಅದನ್ನು ತೆರವುಗೊಳಿಸ್ಬೇಕು. ಅದಕ್ಕೆ ತೆರವುಗೊಳಿಸೋದು ಪ್ರಯತ್ನ ಮಾಡ್ತೀವಿ. ಆ ಓನರ್ಗೂ ಹೇಳಿದ್ದೀವಿ, ನೋಡಪ್ಪ ಸುಮ್ಮನೆ ಎರಡು ಕಡೆ ಮಾಡ್ಕೊಳ್ಳೋದ್ರಿಂದ ಹಿಂಸೆ ಆಯ್ತದೆ. ಒಂದು ವೇಳೆ ತೀರಾ ಡೌನ್ ಇರೋ ಕಡೆ ಅದನ್ನು ಹಂಸ ಹಾಕೋದು ಸ್ವಲ್ಪ ಇದು ಫಾಸ್ಟ್ಗೆ ಬ್ರೇಕ್ ಹಾಕೋದು ಸಹಜ. ಅದು ಅಪ್ಪಿದೆ ಇದು ಕ್ಲೋಸ್ ಮಾಡಿ ಅಂತಂದ್ಬಿಟ್ಟು ಕ್ಲೋಸ್ ಮಾಡ್ಕೊಳ್ಳೋ ಸ್ವಲ್ಪ ಟೈಮ್ ಕೊಡಿ, ಸಣ್ಣದಾಗಿ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. ಅದು ಸಣ್ಣದಾಗೂ ಮಾಡ್ಕೊಳ್ಬೇಡ, ಕ್ಲೋಸ್ ಮಾಡಿ ಅಂತ ಹೇಳಿದ್ವಿ. ನೋಡೋದು ಮುಂದಕ್ಕೆ ಅವ್ನು ಸ್ವಲ್ಪ ಇನ್ನೊಂದ್ಸರಿ ಕಲ್ತು ಮನವರಿಕೆ ಮಾಡ್ತಾರೆ. ಈಗ ನಮ್ಮ ಪಕ್ಷದ ಕಾರ್ಯಕರ್ತ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದಾನೆ.